ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಪ್ರಶ್ನೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಯಾವ ಸಚಿವಾಲಯದ ಮೂಲಕ ಪ್ರಾರಂಭವಾಯಿತು? ಆಪ್ಷನ್ ಎ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಡಿ ಪೆಟ್ರೋಲಿಯಂ ಮತ್ತು ಪ್ರಕೃತಿ ಅನಿಲ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಪೆಟ್ರೋಲಿಯಂ ಮತ್ತು ಪ್ರಕೃತಿ ಅನಿಲ ಸಚಿವಾಲಯ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು 2016ರಲ್ಲಿ ಪೆಟ್ರೋಲಿಯಂ ಮತ್ತು ಪ್ರಕೃತಿ ಅನಿಲ ಸಚಿವಾಲಯ ಆರಂಭಿಸಿದೆ. ಈ ಯೋಜನೆಯಡಿ ಬಡ ಮಹಿಳೆಯರಿಗೆ ಉಚಿತವಾಗಿ LPG ಸಂಪರ್ಕ ನೀಡಲಾಗುತ್ತದೆ. ಜುಲೈ 2025ರ ತನಕ 10.33 ಕೋಟಿ ಸಂಪರ್ಕ ನೀಡಲಾಗಿದೆ. 2025ರಿಂದ 26ನೇ ಆರ್ಥಿಕ ವರ್ಷಕ್ಕೆ 25 ಲಕ್ಷ ಹೆಚ್ಚುವರಿ ಸಂಪರ್ಕವನ್ನು ಅನುಮೋದಿಸಲಾಗಿದೆ. ಇದರಿಂದ ಒಟ್ಟು ಸಂಪರ್ಕಗಳು 10.58 ಕೋಟಿಗೆ ತಲುಪಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ AI ಆಧಾರಿತ ನೈಸರ್ಗಿಕ ಅನುಭವ ಕೇಂದ್ರ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ? ಆಪ್ಷನ್ ಎ ದುಧ್ವಾ ರಾಷ್ಟ್ರೀಯ ಉದ್ಯಾನವನ, ಉತ್ತರ ಪ್ರದೇಶ, ಆಪ್ಷನ್ ಬಿ ಕಲೇಸರ ರಾಷ್ಟ್ರೀಯ ಉದ್ಯಾನವನ, ಹರಿಯಾಣ, ಆಪ್ಷನ್ ಸಿ ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನ, ಜಾರ್ಖಂಡ್, ಆಪ್ಷನ್ ಡಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನ, ಜಾರ್ಖಂಡ್. ಭಾರತದ ಮೊದಲ AI ಆಧಾರಿತ ನೈಸರ್ಗಿಕ ಅನುಭವ ಕೇಂದ್ರವನ್ನು ಜಾರ್ಖಂಡ್ನ ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಪಲಾಮು ಟೈಗರ್ ರಿಸರ್ವ್ನಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಕೃತಕ ಬುದ್ಧಿಮತ್ತೆ, 3D ಹಾಲೋಗ್ರಾಫಿಕ್ ಪ್ರೊಜೆಕ್ಷನ್, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಆಕರ್ಷಕ ಧ್ವನಿ ತಂತ್ರಜ್ಞಾನಗಳಿವೆ. ವೀಕ್ಷಕರು ಪ್ರಾಣಿಗಳ ಚಲನೆ, ಹಕ್ಕಿಗಳ ಕೂಗು, ಜಲಪಾತ, ಗಾಳಿಯ ಸದ್ದು ಮತ್ತು ಬೇಟೆ ದೃಶ್ಯಗಳನ್ನು ಅನುಭವಿಸಬಹುದು. ಈ ಕೇಂದ್ರವು ಶಿಕ್ಷಣ, ಸಂಶೋಧನೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಆಕರ್ಷಣೆಯಾಗಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ರೋಟೋವ್ಯಾಕ್ ಲಸಿಕೆ ಯಾವ ರೋಗದ ತಡೆಗಟ್ಟಲು ಚಿಕಿತ್ಸೆಗೆ ಬಳಸಲಾಗುತ್ತದೆ? ಆಪ್ಷನ್ ಎ ಮೀಸಲ್ಸ್, ಆಪ್ಷನ್ ಬಿ ಕ್ಷಯ ರೋಗ, ಆಪ್ಷನ್ ಸಿ ರೋಟಾ ವೈರಸ್, ಆಪ್ಷನ್ ಡಿ ಪೋಲಿಯೋ. ಆಪ್ಷನ್ ಸಿ ರೋಟಾ ವೈರಸ್. ರೋಟೋವ್ಯಾಕ್ ಎಂಬ ಸ್ವದೇಶಿ ರೋಟಾ ವೈರಸ್ ಲಸಿಕೆ ಪ್ರಾಯೋಗಿಕವಾಗಿ ಕೂಡ ಪರಿಣಾಮಕಾರಿಯಾಗಿದೆ ಎಂದು ಇತ್ತೀಚಿನ ಅಧ್ಯಯನದಿಂದ ತಿಳಿದುಬಂದಿದೆ. ಇದು ಮಕ್ಕಳಲ್ಲಿ ಅಜೀರ್ಣ ಮತ್ತು ಜ್ವರ ಉಂಟುಮಾಡುವ ರೋಟಾ ವೈರಸ್ ವಿರುದ್ಧ ರಕ್ಷಣೆ ನೀಡುತ್ತದೆ. DBT ಭಾರತ್ ಬಯೋಟೆಕ್ ಮತ್ತು USNIH ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ರೋಟಾ ವೈರಸ್ಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದಿರುವುದರಿಂದ ಲಸಿಕೆ ಅತ್ಯುತ್ತಮ ರಕ್ಷಣೆ ಒದಗಿಸುತ್ತದೆ. ಮುಂದಿನ ಪ್ರಶ್ನೆ, ಸುಜಲಾಂ ಭಾರತ ಶೃಂಗಸಭೆಯನ್ನು ಯಾವ ಸಚಿವಾಲಯ ಮುನ್ನಡೆಸುತ್ತದೆ? ಆಪ್ಷನ್ ಎ ಕೃಷಿ ಸಚಿವಾಲಯ, ಆಪ್ಷನ್ ಬಿ ಜಲಶಕ್ತಿ ಸಚಿವಾಲಯ, ಆಪ್ಷನ್ ಸಿ ಪರಿಸರ ಸಚಿವಾಲಯ, ಆಪ್ಷನ್ ಡಿ ಪರ್ಯಟನ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಜಲಶಕ್ತಿ ಸಚಿವಾಲಯ. ಸುಜಲಾಂ ಭಾರತ ಶೃಂಗಸಭೆಯನ್ನು ಜಲಶಕ್ತಿ ಸಚಿವಾಲಯದ ನೇತೃತ್ವದಲ್ಲಿ ನೀತಿ ಆಯೋಗದ ಸಂಯೋಗದಲ್ಲಿ ಆಯೋಜಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಜಲ ನಿರ್ವಹಣೆ, ಸ್ವಚ್ಛತೆ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುವುದು. ಪ್ರಧಾನಮಂತ್ರಿಯವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ರಾಷ್ಟ್ರೀಯ ನೀತಿ ನಿರೂಪಣೆಯಲ್ಲಿ ತಳಮಟ್ಟದ ದೃಷ್ಟಿಕೋನಗಳನ್ನು ತರುವ ಗುರಿಯನ್ನು ಈ ಶೃಂಗಸಭೆ ಹೊಂದಿದೆ. ಮುಂದಿನ ಪ್ರಶ್ನೆ, ಫಾಸ್ಟ್ ಫುಡ್ ವಿರುದ್ಧ ಹೋರಾಡಲು ನಿಧಾನ ಆಹಾರ ಚಳುವಳಿ ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ. ತ್ವರಿತ ಆಹಾರದ ಬೆಳವಣಿಗೆ ಮತ್ತು ವಿಶ್ವ ಆಹಾರ ವ್ಯವಸ್ಥೆಯಲ್ಲಿನ ಇತರ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯಾಗಿ 1989ರಲ್ಲಿ ಇಟಲಿಯಲ್ಲಿ ನಿಧಾನ ಆಹಾರ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಇದು ವೇಗದ ಜೀವನ ಶೈಲಿಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜನರನ್ನು ಎಚ್ಚರಿಸುತ್ತದೆ ಮತ್ತು ಜನರು ತಾವು ತಿನ್ನುವ ಆಹಾರದ ಮೇಲಿನ ಪ್ರೀತಿಯನ್ನು ಮತ್ತೆ ಪರಿಚಯಿಸುತ್ತದೆ. ಮುಂದಿನ ಪ್ರಶ್ನೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ?
ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಸಿ ಒರಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಇದು ಉಷ್ಣವಲಯದ ಆರ್ದ್ರ ನಿತ್ಯಹರಿದ್ವರ್ಣ ರೀತಿಯ ಕಾಡುಗಳಲ್ಲಿ ಹೇರಳವಾಗಿದೆ. ಈ ಉದ್ಯಾನವನವು ಜಾಗತಿಕ ಹುಲಿ ಸಂರಕ್ಷಣಾ ಆದ್ಯತೆ 1ರ ಭಾಗವಾಗಿದೆ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.